ನಿಮಿಷದ ಆಡಿಯೋಗೆ ಧಗ ಧಗ ಹೊತ್ತಿ ಉರಿಯುತ್ತಿದೆ ಗೌಡರ ಕೋಟೆ. 2018 ಸೆಪ್ಟೆಂಬರ್ನಲ್ಲಿ ಎಚ್ಚರಿಕೆ, 2019 ಫೆಬ್ರವರಿಯಲ್ಲಿ ಭೂಕಂಪ. ಗೌಡರ ಭದ್ರಕೋಟೆಯಲ್ಲಿ ದಂಗೆ ಎಬ್ಬಿಸಿದ ಪ್ರೀತಂ ಗೌಡ ಯಾರು? ಇಷ್ಟಕ್ಕೂ ಪ್ರೀತಂ ಗೌಡ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ದಂಗೆ ಎದ್ದಿರೋದ್ಯಾಕೆ? 40 ನಿಮಿಷದ ಆಡಿಯೋದಲ್ಲಿ ಅಂಥದ್ದೇನಿದೆ ತೋರಿಸ್ತೀವಿ ನೋಡಿ. ಪ್ರೀತಂ ಆಡಿಯೋ ಸ್ಫೋಟಕ್ಕೆ ಹಾಸನ ಧಗ ಧಗ. ಎಚ್ಡಿಕೆ ಬಗ್ಗೆ ಅಂಥ ಕೆಟ್ಟ ಮಾತಾಡಿದ್ರ? ದೇವೇಗೌಡರು ವಿಕೆಟ್ ಹೋಗಿ ಕುಮಾರಣ್ಣ ಹೇಳ್ತಿಲ್ಲ, ಹೋದ ತಕ್ಷಣ ಪಾರ್ಟಿ ಬರ್ಖಾಸ್ತ. 2018 ಸೆಪ್ಟೆಂಬರ್ನಲ್ಲಿ ಎಚ್ಚರಿಕೆ. ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಡಿಸ್ಟರ್ಬ್ ಮಾಡ್ತಾ ಹೋದ್ರೆ ಈ ರಾಜ್ಯದ ಜನಕ್ಕೆ ದಂಗೆ ಇಡ್ಲಿಕ್ಕೆ ನಾನೇ ಕರೆಕ್ಟ್. 2019 ಫೆಬ್ರವರಿಯಲ್ಲಿ ಭೂಕಂಪ. ಈಗ 6 ತಿಂಗಳಿಂದ ಅವ್ರು ಹೇಳಿದ್ರು, ಅಗತ್ಯ ಬಿದ್ದರೆ ನಾವು ಬೀದಿಗಿಳಿಸ್ತೇವೆ ಜನನ ಹಾಸನದಲ್ಲೇ, ಪರಿಣಾಮ ಏನಾಗುತ್ತೆ ಅಂತ ನೋಡ್ಲಿ ಅನ್ನೋ ಮಾತನ್ನು ಸಹ ಕುಮಾರಸ್ವಾಮಿ ಅವರು ಹೇಳಿದ್ರು. ಸಿಎಂ ಕುಮಾರಸ್ವಾಮಿ ಬುಧವಾರ ರಿಲೀಸ್ ಮಾಡಿದ 40 ನಿಮಿಷದ ಆಡಿಯೋಗೆ ರಾಜ್ಯ ಬಿಜೆಪಿ ಪತರಗುಟ್ಟಿ ಹೋಗಿದೆ. ಬಿಎಸ್ ಯಡಿಯೂರಪ್ಪ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ಇದರ ಜೊತೆಗೆ 40 ನಿಮಿಷದ ಆಡಿಯೋದಲ್ಲಿರೋ ಪ್ರೀತಂ ಗೌಡರ ಅದೊಂದು ಮಾತು ಇಡೀ ಹಾಸನಕ್ಕೆ ಹಾಸನವೇ ಧಗ ಧಗ ಹೊತ್ತಿ ಉರಿಯುವಂತೆ ಮಾಡಿದೆ. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಮತ್ತು ಸಿಎಂ ಕುಮಾರಸ್ವಾಮಿ ಬಗ್ಗೆ ಬಿಜೆಪಿ ಶಾಸಕ ಪ್ರೀತಂ ಗೌಡ ಅವಹೇಳನಕಾರಿ ಮಾತನಾಡಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಪ್ರೀತಂ ಗೌಡ ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಆಡಿದ ಅವಹೇಳನಕಾರಿ ಮಾತಾದ್ರೂ ಏನು? ಜೆಡಿಎಸ್ ಕಾರ್ಯಕರ್ತರು ಈ ಪಾರ್ಟಿ ರೊಚ್ಚಿಗೇಳೋಕೆ ಏನ್ ಕಾರಣ ಅನ್ನೋದರ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಬುಧವಾರ ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ನಡೆಸಿದ ರಾದ್ಧಾಂತ ಹೇಗಿತ್ತು, ಅವರ ಆಕ್ರೋಶ ಕೋಪ ತಾಪ ಅದೆಷ್ಟು ಮಿತಿ ಮೀರಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರೀತಂ ಗೌಡ ಎಚ್.ಡಿ. ದೇವೇಗೌಡರು ಮತ್ತು ಸಿಎಂ ಕುಮಾರಸ್ವಾಮಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಬುಧವಾರ ಜೆಡಿಎಸ್ ಕಾರ್ಯಕರ್ತರು ಹಾಸನದಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ವಿದ್ಯಾನಗರದಲ್ಲಿರುವ ಪ್ರೀತಂ ಗೌಡರ ಮನೆಯ ಎದುರು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ್ರು. ಪ್ರೀತಂ ಗೌಡ ಕೂಡಲೇ ಹೊರಬಂದು ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದ್ರು. ಈ ವೇಳೆ ಪ್ರೀತಂ ಗೌಡರ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಜೆಡಿಎಸ್ ಕಾರ್ಯಕರ್ತರನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ಟರು. ಪೊಲೀಸರು ಜೆಡಿಎಸ್ ಕಾರ್ಯಕರ್ತರನ್ನ ಲಘು ಲಾಠಿ ಪ್ರಹಾರ ನಡೆಸಿ ಚದುರಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಪರಸ್ಪರ ಮಾತಿನ ಚಕಮಕಿಯೂ ನಡೆಯಿತು. ಕಲ್ಲು. ಬಿಜೆಪಿ ಕಾರ್ಯಕರ್ತನ ತಲೆಗೆ ಬಲವಾದ ಪೆಟ್ಟು. ಬೈಕ್ನಲ್ಲಿ ಬಂದಿದ್ದ 100 ಜೆಡಿಎಸ್ ಕಾರ್ಯಕರ್ತರು ಶಾಸಕ ಪ್ರೀತಂ ಗೌಡ ನಿವಾಸದ ಎದುರು ಧರಣಿ ಕುಳಿತು ತೊಲಗಲಿ ತೊಲಗಲಿ ಪ್ರೀತಂ ತೊಲಗಲಿ ಅಂತ ಘೋಷಣೆ ಕೂಗಿದ್ರು. ಪ್ರೀತಂ ವಿರುದ್ಧ ಎಸ್ಐಟಿ ತನಿಖೆ ನಡೆಸಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಜೆಡಿಎಸ್ ಪ್ರತಿಭಟನಾ ನಿರತರಲ್ಲಿ ಒಬ್ಬರು ಕಲ್ಲು ಬೀಸಿದ್ರು. ಇದರಿಂದ ಪ್ರೀತಂ ಗೌಡ ನಿವಾಸದ ಮುಂದಿದ್ದ ಬಿಜೆಪಿ ಕಾರ್ಯಕರ್ತರ ತಲೆಗೆ ಬಲವಾದ ಪೆಟ್ಟು ಬಿತ್ತು. ಬಲವಾದ ಪೆಟ್ಟು ತಿಂದ ಬಿಜೆಪಿ ಕಾರ್ಯಕರ್ತನನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಈ ವೇಳೆ ಘಟನೆಯ ಬಗ್ಗೆ ಏನಾಯಿತು ಅನ್ನೋದನ್ನ
ನ್ಯೂಸ್ 18 ಕನ್ನಡ ಜೊತೆ ಹಂಚಿಕೊಂಡಿದ್ದಾರೆ. ಸರ್, ಮನೆ ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡಿದ್ರು ಸರ್. ನಾವು ಕಾರ್ಯಕರ್ತರುಗಳ ಕಡೆ ಏನು ಒಳಗಡೆ ಇದ್ವಿ, ಯಾರನ್ನೂ ಬಿಡಲ್ಲ, ಏನು ಅನ್ಕೊಂಡಿದ್ದೀರಾ ನಿಮ್ಮನ್ನ, ನಮಗೆ ಮೇಲ್ಗಡೆಯಿಂದನೇ ಆರ್ಡರ್ ಬಂದಿದೆ, ನಮ್ಮವರೇ ಇರೋದು, ಚೀಫ್ ಮಿನಿಸ್ಟ್ರು ನಮ್ಮವರೇ ಇರೋದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡಿದ್ರು. ನಾವುಗಳು ತಡಿಬೇಕಾದ್ರೆ ತೆಗೆದು ಕಲ್ಲಲ್ಲಿ ಹೊಡೆದಿದ್ದಾರೆ ಸರ್. ಇನ್ನು ಈ ಬಗ್ಗೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹಾಸನದ ಬಿಜೆಪಿ ಶಾಸಕ ಪ್ರೀತಂ ಗೌಡ ಜೆಡಿಎಸ್ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನ ಮತ್ತು ನನ್ನ ಕುಟುಂಬದವರನ್ನ ಕೊಲೆ ಮಾಡಿ ಅಂತ ಖುದ್ದು ಸಿಎಂ ಕುಮಾರಸ್ವಾಮಿ ಮತ್ತು ಎಚ್.ಡಿ. ರೇವಣ್ಣ ಅವರೇ ಗೂಂಡಾ ಕಾರ್ಯಕರ್ತರನ್ನ ನಮ್ಮ ಮನೆ ಮೇಲೆ ದಾಳಿ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ರು. ಈ ದಿನ ಏನು ನಾನು ಸದನಕ್ಕೆ ಬಂದಂತ ಸಮಯದಲ್ಲಿ ಕೆಲವು ಗೂಂಡಾ ಕಾರ್ಯಕರ್ತರು ಮುಖ್ಯಮಂತ್ರಿಗಳ ಹೆಸರನ್ನು ಹೇಳ್ಕೊಂಡು ಅವರೇ ಪ್ರೀತಂ ಗೌಡ ಎಲ್ಲಿದ್ದಾನೆ ಅವನನ್ನು ಹುಡುಕಿ ಜೆಡಿಎಸ್ ಗೂಂಡಾ ಕಾರ್ಯಕರ್ತರನ್ನ ಕಳಿಸಿ ಪ್ರೀತಂ ಗೌಡ ಎಲ್ಲಿದ್ದಾನೆ, ಅವರ ಕುಟುಂಬ ಎಲ್ಲಿದೆ ನೋಡಿ ಅವನಿಗೆ ಕೊಲೆ ಮಾಡುವಂತೆ ಆದೇಶ ಕೊಟ್ಟಿದ್ದಾರೆ ಅನ್ನೋದನ್ನ ಆ ಕಾರ್ಯಕರ್ತರು ನಮ್ಮ ಮನೆಗೆ ಹೋಗಿ ಏನು ದಬ್ಬಾಳಿಕೆ ಮಾಡಿದ್ದಾರೆ, ಮತ್ತೆ ಹೊಡೆದಾಟ ಮಾಡಿದ್ದಾರೆ, ಕಲ್ಲುಗಳನ್ನು ತೂರಿದ್ದಾರೆ. ಈ ವಿಷಯ ಅವ್ರ ಬಾಯಿಂದ ಬಂದಿದೆ. ಮಾನ್ಯ ರೇವಣ್ಣ ಅವರು ಮತ್ತೆ ಕುಮಾರಸ್ವಾಮಿ ಅವರು ನೀವೇನು ಬೇಕಾದರೂ ಮಾಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಯಾವುದೇ ಕಾರಣಕ್ಕೂ ಪ್ರೀತಂ ಗೌಡ ಮತ್ತೆ ಅವನ ಕುಟುಂಬ ಇರಬಾರ್ದು, ಸರ್ವನಾಶ ಮಾಡಿ ಅಂತೇಳಿ ಹೇಳಿ ಆಜ್ಞೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಆ ಗುಂಡಾಗಳು ಮತ್ತೆ ಜೆಡಿಎಸ್ ಕಾರ್ಯಕರ್ತರುಗಳು ಹೇಳಿದ್ದಾರೆ. ಅಷ್ಟಕ್ಕೂ ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಈ ಪಾರ್ಟಿ ರೊಚ್ಚಿಗೆದ್ದಿದ್ದು ಯಾಕೆ, ರಕ್ತಪಾತಕ್ಕೆ ಕಾರಣವಾಗಿದ್ದು ಯಾಕೆ ಅನ್ನೋದನ್ನ ಕೆದಕ್ತಾ ಹೋದ್ರೆ ಪ್ರೀತಂ ಗೌಡ ಹೇಳಿದ್ದಾರೆ ಎನ್ನಲಾದ ಅವಹೇಳನಕಾರಿ ಮಾತು ಬಯಲಾಗುತ್ತೆ. ಎಸ್, ಸಿಎಂ ಕುಮಾರಸ್ವಾಮಿ ಬಿಡುಗಡೆ ಮಾಡಿದ 40 ನಿಮಿಷದ ಆಡಿಯೋದಲ್ಲಿ ಶಾಸಕ ಪ್ರೀತಂ ಗೌಡ ಎಚ್.ಡಿ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಆ ಆಡಿಯೋದಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇದೊಂದು ರಾಷ್ಟ್ರೀಯ ಪಕ್ಷ, ಚಂದ್ರ ಸೂರ್ಯ ಇರೋಷ್ಟು ದಿನ ನ್ಯಾಷನಲ್ ಪಾರ್ಟಿ ಇರುತ್ತೆ. ದೇವೇಗೌಡರು ವಿಕೆಟ್ ಹೋಗಿ ಕುಮಾರಣ್ಣನ ಹೇಳ್ತಿಲ್ಲ, ಹೋದ ತಕ್ಷಣ ಪಾರ್ಟಿ ಬರ್ಕಾಸು. ಕೇಳಿದ್ರಲ್ಲ, ಪ್ರೀತಂ ಗೌಡ ಹೇಳಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ. ಗುರ್ಮಿಟ್ಕಲ್ ಶಾಸಕ ನಾಗನಗೌಡ ಅವರ ಪುತ್ರ ಶರಣಗೌಡ ಅವರನ್ನ ಬಿಜೆಪಿಗೆ ಸೆಳೆಯುವ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಬಗ್ಗೆ ಕೇವಲವಾಗಿ ಮಾತನಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಪಕ್ಷ, ಸೂರ್ಯ ಚಂದ್ರರು ಇರುವಷ್ಟು ದಿನ ಇರುತ್ತೆ, ಆದ್ರೆ ಒಂದೊಮ್ಮೆ ದೇವೇಗೌಡರು ತೀರಿಕೊಂಡ್ರೆ ಕುಮಾರಸ್ವಾಮಿಗೂ ಆರೋಗ್ಯ ಸರಿಯಿಲ್ಲ, ಹೀಗಾಗಿ ಜೆಡಿಎಸ್ ಖಲಾಸ್ ಆಗುತ್ತೆ ಅಂತ ಹೇಳಲಾಗಿದೆ. ಇದೊಂದು ರಾಷ್ಟ್ರೀಯ ಪಕ್ಷ, ಚಂದ್ರ ಸೂರ್ಯ ಇರೋಷ್ಟು ದಿನ ನ್ಯಾಷನಲ್ ಪಾರ್ಟಿ ಇರುತ್ತೆ. ದೇವೇಗೌಡರು ವಿಕೆಟ್ ಹೋಗಿ ಕುಮಾರಣ್ಣನ ಹೇಳ್ತಿಲ್ಲ, ಹೋದ ತಕ್ಷಣ ಪಾರ್ಟಿ ಬರ್ಕಾಸು. ಎಸ್, ಇದೇ ಕಾರಣಕ್ಕೆ ಜೆಡಿಎಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದು. ಪ್ರೀತಂ ಗೌಡ ಹೇಳಿದ್ದಾರೆ ಎನ್ನಲಾದ ಆಡಿಯೋದಲ್ಲಿರೋ ಮಾತುಗಳೇ ಹಾಸನವನ್ನ ರಣಾಂಗಣವಾಗಿ ಮಾಡಿಬಿಟ್ಟಿದ್ದು. ಪ್ರೀತಂ ಗೌಡರ ಮನೆ ಮುಂದೆ ರಕ್ತಪಾತ ನಡೆದು ಹೋಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಖುದ್ದು ಸಿಎಂ ಕುಮಾರಸ್ವಾಮಿಯವರೇ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾಗಳನ್ನ ಛೂ ಬಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಅಗತ್ಯ ಬಿದ್ರೆ ಹಾಸನದಲ್ಲಿ ಜನರನ್ನ ಬೀದಿಗೆ ಇಳಿಸ್ತೀವಿ ಅಂತ ಸಿಎಂ ಅವರೇ ಈ ಹಿಂದೆ ಹೇಳಿದ್ರು. ಈಗ ಅದನ್ನ ಪ್ರೂವ್ ಮಾಡಿದ್ದಾರೆ ಅಂತ ಬಿಎಸ್ವೈ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ವತಃ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆ ಗುಂಪನ್ನ ಒಳಗಡೆ ಬರೋಕ್ಕೆ ಬಿಟ್ಟು ನಮ್ಮವರು 500 ಜನ ಇದ್ರು ಸಹ ಯಾರನ್ನ ಒಳಗಡೆ ಬಿಡದೇನೆ ಈ ಗೂಂಡಾಗಿರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹದ್ದು ಸ್ವತಃ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಈ ರೀತಿಯ ಕೆಳಮಟ್ಟದ ರಾಜಕಾರಣ ಮಾಡಿದ್ದಾರೆ. ಈಗ 6 ತಿಂಗಳ ಹಿಂದೆ ಅವ್ರು ಹೇಳಿದ್ರು, ಅಗತ್ಯ ಬಿದ್ದರೆ ನಾವು ಬೀದಿಗಿಳಿಸ್ತೀವಿ ಜನನ ಹಾಸನದಲ್ಲೇ, ಪರಿಣಾಮ ಏನಾಗುತ್ತೆ ಅಂತ ನೋಡ್ಲಿ ಅನ್ನೋ ಮಾತನ್ನು ಸಹ ಕುಮಾರಸ್ವಾಮಿ ಅವರು ಹೇಳಿದ್ರು. ಇವತ್ತು ಪ್ರಿಯತಮ್ ಗೌಡನ್ನ ಈ ರೀತಿ ಬೆದರಿಕೆ ಒಡ್ಡಿ ಕುಮಾರಸ್ವಾಮಿಯವರಾಗಲಿ ರೇವಣ್ಣ ಅವರಾಗಲಿ ಯಾವುದೇ ಸಾಧನೆ ಮಾಡಕ್ಕೆ ಸಾಧ್ಯ ಇಲ್ಲ.
ಬಿಎಸ್ವೈ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮಾಡಿದ ಈ ಆರೋಪ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಹುಟ್ಟುಹಾಕಿದೆ. ಯಾಕಂದ್ರೆ ಖುದ್ದು ಸಿಎಂ ಕುಮಾರಸ್ವಾಮಿ ಅವರೇ ಈ ಹಿಂದೆ ಹಾಸನದಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಜನರನ್ನ ಬೀದಿಗಿಳಿಸ್ತೀವಿ ಅಂದಿದ್ರ, ಆ ಮಾತನ್ನ ಈಗ ಪ್ರೂವ್ ಮಾಡಿದ್ದಾರಾ? ಇಷ್ಟಕ್ಕೂ ಪ್ರೀತಂ ಗೌಡ ಮೇಲೆ ಜೆಡಿಎಸ್ ನಾಯಕರಿಗೆ ಈ ಹಿಂದಿನಿಂದಲೇ ಸೇಡಿತ್ತ? ಇದೇ ಕಾರಣಕ್ಕೆ ಬುಧವಾರ ಜೆಡಿಎಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರ? ಇಂಥ ಪ್ರಶ್ನೆಗಳು ಇದೀಗ ಸಾಕಷ್ಟು ಕುತೂಹಲ ಕೆರಳಿಸುತ್ತಿವೆ. 2018 ಸೆಪ್ಟೆಂಬರ್ನಲ್ಲಿ ಸಿಎಂ ಕುಮಾರಸ್ವಾಮಿ ಬಿಎಸ್ವೈಗೆ ನೀಡಿದ್ರ ಎಚ್ಚರಿಕೆ. ಆ ಎಚ್ಚರಿಕೆಯಂತೆಯೇ ಬುಧವಾರ ಪ್ರೀತಂ ಗೌಡ ಅವರ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರು ದಾಂಧಲೆ ನಡೆಸಿದ್ರ. ಸಿಎಂ ರಿಲೀಸ್ ಮಾಡಿರೋ ಆಡಿಯೋದಲ್ಲಿರೋ ಧ್ವನಿ ನಿಜವಾಗ್ಲೂ ಪ್ರೀತಂ ಗೌಡ ಅವರದ್ದೇನಾ? ಈ ಬಗ್ಗೆ ಬಿಎಸ್ವೈ ಹೇಳೋದೇನು? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಆಡಿಯೋ ಸ್ಫೋಟಕ್ಕೆ ರಣಾಂಗಣವಾಯಿತು ಹಾಸನ. ದೇವೇಗೌಡರು ವಿಕೆಟ್ ಹೋಗಿ ಕುಮಾರಣ್ಣನ್ ಹೇಳ್ತಿಲ್ಲ, ಹೋದ ತಕ್ಷಣ ಪಾರ್ಟಿ ಬರ್ಕಾಸ್. ಎಸ್, ದೇವೇಗೌಡರ ಬಗ್ಗೆ ಮತ್ತು ಕುಮಾರಸ್ವಾಮಿ ಬಗ್ಗೆ ಹೇಳಿದ ಈ ಮಾತುಗಳೇ ಜೆಡಿಎಸ್ ಕಾರ್ಯಕರ್ತರನ್ನ ಕೆರಳಿಸಿತ್ತು. ಇಂಥ ಮಾತುಗಳನ್ನಾಡಿದ ಪ್ರೀತಂ ಗೌಡ ಮನೆ ಮೇಲೆ ದಾಳಿ ನಡೆಸಿದ್ರು ಜೆಡಿಎಸ್ ಕಾರ್ಯಕರ್ತರು. ಆದ್ರೆ ಇದೆಲ್ಲವೂ ರಾಜಕೀಯ ಪ್ರೇರಿತ. ಜನರನ್ನ ದಂಗೆ ಎಬ್ಬಿಸ್ತೀನಿ ಅಂತ ಈ ಹಿಂದೆ ಕುಮಾರಸ್ವಾಮಿನೇ ಹೇಳಿದ್ರು. ಅದನ್ನ ಈಗ ರಿಯಲ್ ಮಾಡಿದ್ದಾರೆ ಅಂತ ಬಾಂಬ್ ಹಾಕಿದ್ರು. ಈಗ 6 ತಿಂಗಳ ಹಿಂದೆ ಅವ್ರು ಹೇಳಿದ್ರು, ಅಗತ್ಯ ಬಿದ್ದರೆ ನಾವು ಬೀದಿಗಿಳಿಸ್ತೇವೆ ಜನನ ಹಾಸನದಲ್ಲೇ, ಪರಿಣಾಮ ಏನಾಗುತ್ತೆ ಅಂತ ನೋಡ್ಲಿ ಅನ್ನೋ ಮಾತನ್ನು ಸಹ ಕುಮಾರಸ್ವಾಮಿ ಅವರು ಹೇಳಿದ್ರು. ಎಸ್, ಬಿಎಸ್ವೈ ಹೇಳಿದಂತೆ ಸಿಎಂ ಕುಮಾರಸ್ವಾಮಿ 6 ತಿಂಗಳ ಹಿಂದೆ ಇಂಥದ್ದೊಂದು ಹೇಳಿಕೆ ನೀಡಿದ್ರ. ಇದೇ ಹೇಳಿಕೆಯಂತೆ ಬುಧವಾರ ಹಾಸನದ ಪ್ರೀತಂ ಗೌಡ ನಿವಾಸದ ಮುಂದೆ ಜೆಡಿಎಸ್ ಕಾರ್ಯಕರ್ತರು ದಾಂಧಲೆ ನಡೆಸಿದ್ರ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕುತ್ತಿದೆ. ಅಷ್ಟಕ್ಕೂ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆದ್ರೂ ಒಂದ್ ಹೇಳ್ತೀನಿ, ಯಡಿಯೂರಪ್ಪನವರಿಗೆ ಇದೇ ತರ ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಡಿಸ್ಟರ್ಬ್ ಮಾಡ್ತಾ ಹೋದ್ರೆ ಈ ರಾಜ್ಯದ ಜನಕ್ಕೆ ದಂಗೆ ಇಡ್ಲಿಕ್ಕೆ ನಾನೇ ಕರೆ ಕೊಡ್ತೀನಿ. ಇದ್ರ ವಿರುದ್ಧ ನಾನು ಸುಮ್ಮನೆ ಕೂರ್ಬೇಕಾ? ಇದೇ ತರ ನಡ್ಕೊಂಡು ಹೋದ್ರೆ ಸರ್ಕಾರ ನಡೀಲಿಕ್ಕೆ ಡಿಸ್ಟರ್ಬೆನ್ಸ್ ಬಂದ್ರೆ ಈ ನಾಡಿನ ಜನತೆ ಕರೆ ಕೊಡ್ತೀನಿ, ದಂಗೆ ಹೇಳಿ ಬಿಜೆಪಿ ವಿರುದ್ಧ ಅಂತ. 2018 ಸೆಪ್ಟೆಂಬರ್ ತಿಂಗಳಲ್ಲಿ ಬಿಜೆಪಿ ಆಪರೇಷನ್ ಕಮಲದ ಕಾರ್ಯಾಚರಣೆಗೆ ಸಿಎಂ ಕುಮಾರಸ್ವಾಮಿ ಬೇಸತ್ತು ಹೋಗಿದ್ರು. ಹೀಗಾಗಿ ಸರ್ಕಾರ ನಡೆಸೋದಕ್ಕೆ ಪದೇ ಪದೇ ತೊಂದರೆ ಕೊಟ್ರೆ ಬಿಜೆಪಿ ವಿರುದ್ಧ ದಂಗೆ ಏಳುವಂತೆ ರಾಜ್ಯದ ಜನರಿಗೆ ನಾನೇ ಕರೆ ನೀಡ್ತೀನಿ ಅಂದಿದ್ರು. ಆದ್ರೆ ಈಗ ಸಿಎಂ ಕುಮಾರಸ್ವಾಮಿ ನೀಡಿದ್ದ ಈ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿರುವ ಬಿಎಸ್ವೈ ಜೆಡಿಎಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಿಎಂ ಸೂಚನೆಯಂತೆ ಹಾಸನದಲ್ಲಿ ಪ್ರೀತಂ ಗೌಡ ಅವರ ನಿವಾಸದ ಮೇಲೆ ಜೆಡಿಎಸ್ ಕಾರ್ಯಕರ್ತರು ದಾಂಧಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗ 6 ತಿಂಗಳ ಹಿಂದೆ ಅವ್ರು ಹೇಳಿದ್ರು, ಅಗತ್ಯ ಬಿದ್ದರೆ ನಾವು ಬೀದಿಗಿಳಿಸ್ತೇವೆ ಜನನ ಹಾಸನದಲ್ಲೇ, ಪರಿಣಾಮ ಏನಾಗುತ್ತೆ ಅಂತ ನೋಡ್ಲಿ ಅನ್ನೋ ಮಾತನ್ನು ಸಹ ಕುಮಾರಸ್ವಾಮಿ ಅವರು ಹೇಳಿದ್ರು. ನಿಜ ಹೇಳಬೇಕು ಅಂದ್ರೆ ಬುಧವಾರ ಜೆಡಿಎಸ್ ಕಾರ್ಯಕರ್ತರು ಪ್ರೀತಂ ಗೌಡ ಅವರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದ್ದು ಸಿಎಂ ಸ್ಫೋಟಿಸಿರುವ ಆಡಿಯೋ ಬಾಂಬ್ನಿಂದಾಗಿ. ಆಡಿಯೋದಲ್ಲಿ ಪ್ರೀತಂ ಗೌಡ ಎಚ್ಡಿಡಿ ಮತ್ತು ಎಚ್ಡಿಕೆ ವಿರುದ್ಧ ನೀಡಿದ್ದಾರೆ ಎನ್ನಲಾದ ಅವಹೇಳನಕಾರಿ ಹೇಳಿಕೆಯ ವಿರುದ್ಧವಾಗಿ. ಆ ಹೇಳಿಕೆಯನ್ನ ಮತ್ತೊಮ್ಮೆ ಕೇಳಿಸ್ತೀವಿ ನೋಡಿ. ದೇವೇಗೌಡರು ವಿಕೆಟ್ ಹೋಗಿ ಕುಮಾರಣ್ಣನ್ ಹೇಳ್ತಿಲ್ಲ, ಹೋದ ತಕ್ಷಣ ಪಾರ್ಟಿ ಬರ್ಕಾಸ್. ಕೇಳಿದ್ರಲ್ಲ, ಸಿಎಂ ರಿಲೀಸ್ ಮಾಡಿರೋ ಆಡಿಯೋದಲ್ಲಿ ಪ್ರೀತಂ ಗೌಡ ಎಚ್ಡಿಡಿ ಮತ್ತು ಎಚ್ಡಿಕೆ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಎನ್ನಲಾಗುತ್ತಿದೆ. ಆ ಆಡಿಯೋವನ್ನ ಕೇಳಿದ ಕೂಡಲೇ ಹಾಸನದ ಜೆಡಿಎಸ್ ಕಾರ್ಯಕರ್ತರು ಕೆಂಡಾಮಂಡಲವಾಗಿದ್ರು. ಪ್ರೀತಂ ಗೌಡರ ಮನೆಯ ಬಳಿ ಹೋಗಿ ದಾಂಧಲೆ ಎಬ್ಬಿಸಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಯಾರು ಶಾಸಕ ಪ್ರೀತಂ ಗೌಡ? ಜೆಡಿಎಸ್ ಭದ್ರಕೋಟೆಯಲ್ಲಿ ಬಾವುಟ ಹಾರಿದ್ದು ಹೇಗೆ? ಪ್ರಿಯ ವೀಕ್ಷಕರೇ, ಹಾಸನ ಹೇಳಿಕೆಯಲ್ಲಿ ಜೆಡಿಎಸ್ನ ಭದ್ರಕೋಟೆ. ಇಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಹಿಂದೆ 7ಕ್ಕೆ 7 ಕ್ಷೇತ್ರಗಳು ಜೆಡಿಎಸ್ನ ತೆಕ್ಕೆಯಲ್ಲಿರ್ತಿದ್ವು. ಆದ್ರೆ 2018ರಲ್ಲಿ ಆಗಿದ್ದೇ ಬೇರೆ. ಅದೇ ಮೊದಲ ಸಲ ಜೆಡಿಎಸ್ ಭದ್ರಕೋಟೆಯಲ್ಲಿ ಸ್ಪರ್ಧಿಸಿದ್ದ ಪ್ರೀತಂ ಗೌಡ ಬಿಜೆಪಿಯಿಂದ ಗೆದ್ದು ಬೀಗಿದ್ರು. ಆ ಮೂಲಕ ದಳಪತಿಗಳ ಭದ್ರಕೋಟೆಯಲ್ಲಿ ಕಮಲವನ್ನ ಅರಳಿಸಿ ಕೇಕೆ ಹಾಕಿದ್ರು. ಇದು ಸಹಜವಾಗಿ ದಳಪತಿಗಳ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿತ್ತು ಅಂತ ಹೇಳಲಾಗುತ್ತೆ. ಅಷ್ಟಕ್ಕೂ ಪ್ರೀತಂ ಗೌಡ ದಳಪತಿಗಳ ಭದ್ರಕೋಟೆಯಲ್ಲಿ ಗೆದ್ದಿದ್ದು ಹೇಗೆ ಅಂತ ನೋಡಿದ್ರೆ ಅಲ್ಲಿ ಸಿಪಿ ಯೋಗೀಶ್ವರ್ ಅವರ ರಣತಂತ್ರ ಎದ್ದು ಕಾಣುತ್ತೆ. ಎಸ್, ಪ್ರೀತಂ ಗೌಡ ಹಾಸನದ ವಿದ್ಯಾನಗರದ ನಿವಾಸಿ.
ಜೊತೆಗೆ ಇದೇ ಹಾಸನದಲ್ಲಿ ಕಾಫಿ ಶಾಪ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಆ ನಂತರ ಸಣ್ಣ ಪುಟ್ಟ ಉದ್ಯಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಇದೇ ವೇಳೆ ಸಿಪಿ ಯೋಗೀಶ್ವರ್ ಅವರ ಪರಿಚಯವಾಗಿತ್ತು. ಆ ಪರಿಚಯವೇ ಹಾಸನ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಂ ಗೌಡ ಸ್ಟ್ರಾಂಗ್ ಆಗುವಂತೆ ಮಾಡಿತ್ತು. ಕಳೆದ 5 ವರ್ಷಗಳಿಂದ ಹಾಸನದಲ್ಲಿ ಸ್ಪರ್ಧಿಸೋಕೆ ಪ್ರೀತಂ ಗೌಡ ಗ್ರೌಂಡ್ ವರ್ಕ್ ಮಾಡಿದ್ರು. ಅಲ್ಲಿಯವರೆಗೂ ಹಾಸನದ ಶಾಸಕರಾಗಿದ್ದ ಜೆಡಿಎಸ್ನ ಪ್ರಕಾಶ್ ಅನಾರೋಗ್ಯದಿಂದ ಬಳಲ್ತಿದ್ರು. ಇದೆಲ್ಲವನ್ನ ಎನ್ಕ್ಯಾಶ್ ಮಾಡಿಕೊಂಡಿದ್ದ ಪ್ರೀತಂ ಗೌಡ ಕೊನೆಗೂ ಜೆಡಿಎಸ್ನ ಭದ್ರ ಕೋಟೆಯಲ್ಲಿ ಮೊದಲ ಸಲ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾತುಗಳಿವೆ. ಹೀಗೆ ಜೆಡಿಎಸ್ನ ಭದ್ರ ಕೋಟೆಯನ್ನ ಛಿದ್ರ ಮಾಡಿದ್ದರ ಪರಿಣಾಮ ಜೆಡಿಎಸ್ ನಾಯಕರು ಪ್ರೀತಂ ಗೌಡ ವಿರುದ್ಧ ಮುಗಿಬಿದ್ದಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ವಾದ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ನಮ್ಮ ಪ್ರೀತಂ ಗೌಡ ಹಾಸನದಲ್ಲಿ ಒಬ್ಬ ಶಾಸಕನಾಗಿ ಆಯ್ಕೆಯಾದಂತಹದ್ದು ನಿಮಗೂ ರೇವಣ್ಣನಿಗೂ ದೇವೇಗೌಡರಿಗೂ ಸಮಾಧಾನ ಇಲ್ಲ. ಹಾಸನದಂತ ನಿಮ್ಮ ಕವಿಮುಷ್ಟಿದಂತ ನಗರದಲ್ಲಿ ಒಬ್ಬ ಯುವಕ ಶಾಸಕನಾದ ಅಂತೇಳಿ ಈ ರೀತಿ ಬಗ್ಗು ಬಡಿಯುವಂತ ಗೂಂಡಾಗಿರಿ ಮಾಡುವಂತ ಪ್ರವೃತ್ತಿಯನ್ನು ಕುಮಾರಸ್ವಾಮಿ ಅವರು ನಡೆಸಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಬೀಳೋದಿಲ್ಲ. ಇದನ್ನು ಎದುರಿಸುವಂತ ಶಕ್ತಿ ಇದೆ. ಹಾಸನದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಜೆಡಿಎಸ್ ಕಾರ್ಯಕರ್ತರ ಹಲ್ಲೆ ವಿಚಾರ ಗೊತ್ತಾಗುತ್ತಿದ್ದಂತೆ ಬಿಎಸ್ವೈ ಸಿಡಿದೆದ್ದಿದ್ದಾರೆ. ಒಟ್ಟು 20 ಶಾಸಕರ ಟೀಮ್ ಅನ್ನ ಬಿಎಸ್ವೈ ಹಾಸನಕ್ಕೆ ಕರೆದೊಯ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಈ ಪ್ರಕರಣವನ್ನ ಸಿಎಂ ಆಡಿಯೋ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಬಳಸಿಕೊಳ್ಳಲು ಬಿಜೆಪಿ ಯತ್ನಿಸುತ್ತಿದೆ ಅನ್ನೋ ವಿಶ್ಲೇಷಣೆಗಳಿವೆ. ಸಿಎಂ ಸ್ಫೋಟಿಸಿರೋ ಆಡಿಯೋ ಬಾಂಬ್ ಬಿಜೆಪಿ ಬುಡಕ್ಕೆ ಬೆಂಕಿ ಹಚ್ಚಿದೆ. ಅದನ್ನ ಹೇಗೆ ಆರಿಸಿಕೊಳ್ಳಬೇಕು ಅಂತ ನೋಡ್ತಾ ಇದ್ದ ಬಿಜೆಪಿಗೆ ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರ ದಾಂಧಲೆ ಹೊಸ ಅಸ್ತ್ರವಾಗಿ ಸಿಕ್ಕಿದೆ. ಹಾಗಾದ್ರೆ ಬಿಜೆಪಿಯ ಮುಂದಿರೋ ಪ್ಲಾನ್ ಏನು? ಎಚ್ಡಿಕೆ ಏನ್ ಮಾಡ್ತಾರೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಜೆಡಿಎಸ್ ಭದ್ರಕೋಟೆಗೆ ಕೇಸರಿ ಪಡೆ ಲಗ್ಗೆ. ರಾಜ್ಯಾದ್ಯಂತ ತೀವ್ರ ಹೋರಾಟಕ್ಕೆ ಬಿಜೆಪಿ ಕರೆ. ಎಸ್, ಎಚ್.ಡಿ. ದೇವೇಗೌಡರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಬಿಜೆಪಿ ಶಾಸಕ ಪ್ರೀತಂ ಗೌಡರ ನಿವಾಸದ ಎದುರು ಜೆಡಿಎಸ್ ಕಾರ್ಯಕರ್ತರು ದಾಂಧಲೆ ನಡೆಸಿದ್ರು. ಇದರಿಂದ ಓರ್ವ ಬಿಜೆಪಿ ಕಾರ್ಯಕರ್ತನ ತಲೆಗೆ ಬಲವಾದ ಏಟಾಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರೋ ಬಿಜೆಪಿ ನಾಯಕರು ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ. ಹಾಸನದ ತಮ್ಮ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಜೆಡಿಎಸ್ ನಾಯಕರು ಗೂಂಡಾಗಿರಿ ಪ್ರದರ್ಶಿಸುತ್ತಿದ್ದಾರೆ ಅಂತ ಹೇಳಿ ಗುರುವಾರದಿಂದ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆ ನಡೆಸೋಕೆ ಕರೆ ನೀಡಿದ್ದಾರೆ. ಆದ್ರೆ ನಮ್ಮ ಕುಟುಂಬವಾಗಲಿ ಜೆಡಿಎಸ್ ಕಾರ್ಯಕರ್ತರಾಗಲಿ ಗೂಂಡಾಗಿರಿ ಮಾಡಿಕೊಂಡು ಬಂದಿಲ್ಲ. ಜನರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ರಾಜಕಾರಣದಲ್ಲಿ ಬದುಕುತ್ತಿದ್ದೇವೆ ಅಂತ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಕುಟುಂಬ ಗೂಂಡಾಗಿರಿಯ ರಾಜಕಾರಣವನ್ನ ಮಾಡ್ಕೊಂಡು ಬಂದಿಲ್ಲ. ಜನತೆಯ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡೆ ರಾಜಕಾರಣದಲ್ಲಿ ಬದುಕಿದ್ದೇವೆ. ಅದರ ಅವಶ್ಯಕತೆ ನನಗಿಲ್ಲ. ನನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಇವತ್ತು ಕಾನೂನು ಬಾಹಿರುವಂತ ಚಟುವಟಿಕೆ ಮಾಡ್ತಕ್ಕಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೂ ಇಲ್ಲ. ನಾನು ಅದಕ್ಕೆ ಹೇಳಿದ್ದೇನೆ ಕಾರ್ಯಕರ್ತರಿಗೂ. ಈಗ ನಾನು ಕೆಲವರಿಗೆ ಫೋನ್ ಮಾಡಿ ಈ ತರ ಎಲ್ಲ ಮಾಡಿದ್ರೆ ಇದು ನನಗೆ ಅವಮಾನ ಮಾಡಿದಾಗೆ. ಇವತ್ತು ನೀವೇನು ಬೆಳೆಸಿದ್ದೀರಿ, ನಿಮ್ಮ ಒಂದು ಶಕ್ತಿಯಿಂದ ಈ ರೀತಿಯ ಒಂದು ಮಾತುಗಳನ್ನು ಆಡ್ತಕ್ಕಂಥವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ ರಾಜಕೀಯವಾಗಿ ನೀವೇನು ಕೊಟ್ಟಿದ್ದೀರಿ, ಅದನ್ನ ಈ ರೀತಿ ನಾವು ದುರ್ಬಳಕೆ ಮಾಡ್ಕೋಬಾರದು. ಈ ತಕ್ಷಣ ನಿಲ್ಲಿಸಬೇಕು ಅಂತಲೇ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೇನೆ, ಸಂದೇಶ ಕೊಟ್ಟಿದ್ದೇನೆ, ಎಚ್ಚರಿಕೆ ಕೊಟ್ಟಿದ್ದೇನೆ. ಅಧಿಕಾರಿಗಳಿಗೂ ಹೇಳಿದ್ದೇನೆ ಸ್ಪಷ್ಟವಾಗಿ, ಯಾರೇ ತಪ್ಪು ಮಾಡಿರಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಹೇಳಿದ್ದೇನೆ. ಅದೇನೇ ಇರಲಿ, ಸಿಎಂ ಸ್ಫೋಟಿಸಿರೋ ಆಡಿಯೋ ಬಾಂಬ್ ಹಾಸನವೇ ಹೊತ್ತಿ ಉರಿಯುವಂತೆ ಮಾಡಿದೆ. ಆದ್ರೆ ಅದು ಈಗ ಮತ್ತೊಂದು ತಿರುವು ಪಡೆದುಕೊಂಡಿದ್ದು ಬಿಜೆಪಿ ಜೆಡಿಎಸ್ ಅನ್ನ ಹಣಿಯಲು ಹೊರಟಿದೆ. ಹೀಗಾಗಿ ಈ ಪ್ರಕರಣ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ.